ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ನೀವು ನೋಡ್ತಾ ಇದ್ದೀರಿ ನಿರಂತರವಾಗಿ BDCC ಅಂದರೆ DCC ಬ್ಯಾಂಕ್ ಬೆಳಗಾವಿದ್ದು ಈ ಸಹಕಾರಿ ಕ್ಷೇತ್ರದಲ್ಲಿ ನಡೀತಿರುವಂಥ ದೊಡ್ಡ ಎಲೆಕ್ಷನ್. ಅದು ಬೆಳಗಾವಿ ಮಟ್ಟದಲ್ಲ, ಬೆಳಗಾವಿಯ ರಾಜಕಾರಣದ ಮೂಲ ಶಕ್ತಿ ಯಾರ ಕೈಲಿದೆ ಅಂತ ತೋರಿಸುವಂಥದ್ದು. ಅದರಲ್ಲೂ ರೈತರ ಜೊತೆಗೆ ಯಾರಿದ್ದಾರೆ, ಯಾಕಂದರೆ ಬಹುಸಂಖ್ಯಾತರು ಈ ದೇಶದಲ್ಲೇ ರೈತರು. ಈ ಎಲ್ಲ ನೀರಲ್ಲಿ ನಾವು ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಈಗಂತೆ ಒಂದು ಸ್ಪಷ್ಟ ಆಗ್ಯದ, ಒಂದು ಕಡೆ ಕತ್ತೆ, ಇನ್ನೊಂದು ಕಡೆ ಜಾರಕಿಹೊಳಿ ಗುಂಪು. ಕತ್ತೆ ಅವ್ರ ಜೊತೆ ಇನ್ಯಾರು ಕೂಡ್ತಾರ? ಈಗಾಗಲೇ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಕೋರಿ ಅವರು ನಮ್ಮ ಜೊತೆಗಿದ್ದಾರೆ, ಲಕ್ಷ್ಮಣ ಸವದಿ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಾವು ಲಿಂಗಾಯತರ ಅಲ್ಲಿಯ ನಾಯಕರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ತೀವಂತೂ ಒಂದು ಬಿಟ್ಟು ಲಿಂಗಾಯತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನವರೆಗೆ ಅತ್ಯಂತ ಸ್ಪಷ್ಟವಾಗಿ ಎರಡು ಮನೆಗಳು. ಒಂದು ಕಡೆ ಜಾರಕಿಹೊಳಿ ಅವರದು, ಇನ್ನೊಂದು ಕಡೆ ಕತ್ತಿಯವರು. ಇಲ್ಲಿ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ವಿಶೇಷವಾಗಿ ರೈತ ಸಮುದಾಯದಲ್ಲಿ ಹೆಚ್ಚಿಗೆ ಭೂಮಿಗಳಿರುವಂಥವು ಯಾರಪ್ಪ ಅಂತಂದ್ರೆ ಈ ಲಿಂಗಾಯತರದ್ದು ಆಗಿರ್ಬೋದು, ಪಂಚಮಸಾಲಿ ಅವ್ರದ್ದಾಗಿರ್ಬೋದು, ಅದ್ರ ಜೊತೆಗೆ ಉಪ್ಪಾರರು ಆಗಿರ್ಬೋದು, ಉಪ್ಪಾರ ಸಮಾಜದವರು, ಮತ್ತು ನಮ್ಮ ಕುರುಬ ಸಮಾಜದವರು ಆಗಿರ್ಬೋದು, ಮುಸ್ಲಿಮರಲ್ಲಿ ಕಡಿಮೆ ಮತ್ತು ದಲಿತರಲ್ಲಿ ಸ್ವಲ್ಪ ಕಡಿಮೆ ಭೂಮಿಗಳು. ಹೀಗಾಗಿ ವಿಶೇಷ ಈ ಇಲೆಕ್ಷನ್ ಇರೋದು ಈ ಒಂದು ಕೆನೆಪದಿನ ಜನ ಅಂದರೆ OBCಯಲ್ಲೇ ಒಂದು ಸ್ವಲ್ಪ ಎತ್ತರದಲ್ಲಿರುವಂಥ ಜನರ ಮಧ್ಯೆ ನಡೆಯುವಂಥದ್ದು, ನಾಯಕರಲ್ಲಿ ನಡೆಯುವಂಥ ಒಂದು ತಿಕ್ಕಾಟ. ಹೀಗಾಗಿ ಇವತ್ತು ಒಂದು ಏನೋ ದಾಳ ಹಾಕಿದ್ದಾರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಥವಾ ನಮ್ಮ ಸತೀಶ್ ಗುಂಪಿನವರು. ನಾವು ಲಿಂಗಾಯತರ ಪರ ಇದ್ದೇವಪ್ಪ, ನಾವು ವಿರೋಧಿಗಳಲ್ಲ ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನಿಲ್ಲ, ಕೊಡಲಿ, ತಪ್ಪೇನಲ್ಲ ಅದರಲ್ಲಿ. ಆದರೆ ನಂಬ್ತಾರ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದರೆ ಇಲ್ಲಿ ಈ ಸೈಡ್ ಇರೋರು ಸಾಮಾನ್ಯರಿಲ್ಲ. ಅದರಲ್ಲೂ ನಮ್ಮ ಲಕ್ಷ್ಮಣ ಸವದಿ ಅವ್ರ ಮೇಲೆ ಆರೋಪ ಇರ್ಬೋದಿಲ್ಲ ಅಂತಲ್ಲ, ಬ್ಲೂ ಫಿಲ್ಮ್ದು. ಆದರೆ ಬುದ್ಧಿವಂತರವರು ಏನೋ ಒಂದು ಸಂದರ್ಭದಲ್ಲಿ ಲೈವ್ ಹೋಗ್ಯದು, ಅದನ್ನ ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥವೂ ಇಲ್ಲ. ಆ ಲಕ್ಷ್ಮಣ ಸವದಿಯವರು ಈ ಒಂದು ಹೊಸ ದಾಳವನ್ನು ಉಳಿಸಿದಾರಲ್ಲ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ಅದಕ್ಕೆ ಒಪ್ಕೊಳ್ತಾರ ಅನ್ನುವಂಥದ್ದು. ಯಾಕೆಂದರೆ ಅವ್ರಿಗೂ ತಮ್ಮ ಅಸ್ತಿತ್ವದ ಪ್ರಶ್ನೆದೇ ಇಲ್ಲ. ನಮ್ಮ ಮಾತು ನಡಿಬೇಕಂತದ, ಇನ್ನೊಬ್ರು ಹೇಳಿದಂಗೆ ಕೇಳುವಂಥದ್ದು ಅಲ್ಲ ಅನ್ನೋ ಮನೋವೃತ್ತಿ ಅವರವರು. ನನ್ನ ಮಾತು ಇರಬೇಕಪ್ಪ ಅಂತೇಳಿ. ಹೀಗಾಗಿ ಅವ್ರು ಒಪ್ತಾರ. ಹಾಗೆ ಅವರು ಈಗಾಗಲೇ ಈ ಹಿನ್ನೆಲೆಯಲ್ಲಿ ನಿಮಗೆ ಗೊತ್ತದ, ತಮಗೆ ಅನುದಾನ ಸಂದರ್ಭದಲ್ಲಿ ಟೀಕೆ ಮಾಡಿದ್ದು, ನಮ್ಮ ಕಡೆ ನಮ್ಮ ಉಸ್ತುವಾರಿಗಳು ನೋಡುವುದಿಲ್ಲ ಅನ್ನುವಂಥ ಮಾತು. ಅವರು ಈ ಒಂದು ನಾಯಕತ್ವವನ್ನು ಒಪ್ಕೊಳ್ತಾರ. ಅದೇ ಕಾಲಕ್ಕೆ ಪಟ್ಟಣವರು, ಇದು ಅಶೋಕ್ ಪಟ್ಟಣವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಏನಪ್ಪ ಅಂತೇಳಿ. ಅಲ್ಲೂ ರೈತರಿದ್ದಾರೆ, ಅಲ್ಲೂ ಅವರು ಹೇಳ್ತದ PKPS ಮೇಲೆ. ಜೊತೆಗೆ ಯಾದವಾಡ್ ಅವರು ತಮ್ಮ ಮಾತು ನಡೆಯುವಂಥ ವ್ಯಕ್ತಿಗಳನ್ನ ಆರಿಸಿಕೊಳ್ಳಿಸೋದು, ತಾವು ಬರುವಂಥ ಸಾಧ್ಯತೆಗಳಿದ್ದಾವೆ. ಅವರು ಯಾರು ಗೆಲ್ತಾರೆ ಆ ಸಂದರ್ಭದಲ್ಲಿ ಆ ಕಡೆ ಹೋಗ್ತಾರೆ ಇಷ್ಟ. ಹೆಂಗೆ ಈಗಾಗಲೇ ನಡೆದಂಥ ಡೆವಲಪ್ಮೆಂಟ್ಗಳು ನೋಡಿದಾಗ 18 ಶಾಸಕರು ರೆಡಿ ಇದ್ದಾರೆ. ತಾವು ಇಲ್ಲ ತಮಗೆ ಅತ್ಯಂತ ಬೇಕಾದವರು ನಿಕಟಿದ್ದವ್ರು ಹಾಕಬೇಕು. ಯಾಕಂದ್ರೆ ಅಷ್ಟು ಸುಲಭವಾಗಿ ಈ BDCC ಬೇಕಲ್ಲಿ ಯಾರ ಕೈಯಲ್ಲೂ ಕೊಡೋ ಹಾಗಿಲ್ಲ. ಕತ್ತಿಯವ್ರ ಕೈಯಲ್ಲೂ ಬೇಕಾಗಿಲ್ಲ, ಜಾರಕಿಹೊಳಿ ಕೈಯಲ್ಲೂ ಬೇಕಾಗಿಲ್ಲ ಅನ್ನೋ ಮನೋವೃತ್ತಿಯವರು ಇದ್ದಾರೆ ರೈತರಲ್ಲೇ. ಅವರು ಒಳ್ಳೆ ಮಿತ್ರರಿದ್ದಾರೆ, ಇಲ್ಲ ಆ ಮಾತು ಬೇರೆ. ಆದರೆ ಇತಿಹಾಸ ಏನೇನೋ ಮಾಡಿಸ್ಲಿಕ್ಕೆ ಹತ್ತದ. ಕತ್ತಿಯವ್ರ ಇತಿಹಾಸ ಗೊತ್ತದ, ಜಾರಕಿಹೊಳಿ ಇತಿಹಾಸ ಎಲ್ಲರಿಗೂ ಗೊತ್ತದ. ಇವರು ನಂಬುದು ಎಷ್ಟು ಬೇಕು ಎಷ್ಟು ಬೇಡ ಅನ್ನೋ ಅವರು ಚಿಂತನೆಗಳಿದ್ದಾವೆ. ಆದರೂ ಇವತ್ತು ಬದಲಾಗಿದ್ದಾರೆ. ಜಾರಕಿಹೊಳಿ ಅವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು. ನೋಡಿರಿ, ಪರಿಸ್ಥಿತಿಗಳು ಒಂದೇ ರೀತಿ ಇರೋದಿಲ್ಲ. ನೆನ್ನಿದ್ದಂಗೆ ಇವತ್ತಿಲ್ಲ, ಇವತ್ತಿದ್ದಂಗೆ ನಾಳಿಲ್ಲ. ಬದಲಾವಣೆ ನಿಸರ್ಗದ ನಿಯಮ. ರಾಜಕಾರಣದಲ್ಲೂ ಬದಲಾವಣೆ ಆಗುವಂಥ ಸಹಜ. ನೋಡಿ, ಒಂದು ಕಾಲಕ್ಕೆ VL ಪಾಟೀಲ್ ಮಾತು ನಡೀತಿತ್ತು, ಅಂದ್ರೆ ರಮೇಶ್ ಕತ್ತಿಯವ್ರು ಬಂದರು. ಈಗ ಹೆಚ್ಚು ಕಡಿಮೆ ನಮ್ಮ ಸತೀಶ್ ಅವ್ರು ಬರ್ತಾ ಇದ್ದಾರೆ. ಕಾಲಕಾಲ ಬದಲಾಗೋದಿದು ಅವ್ರಿಗೂ ಗೊತ್ತದ. ಸತೀಶ್ ಅವರು ಹಲವು ಸಲ ಸಂದರ್ಭದಲ್ಲಿ ಹೇಳಿದ್ದಾರೆ, ಇದು ನಮ್ಮ ಕಾಲಪ್ಪ, ನಮ್ಮದು ಅಂತ್ಯ ಆಗ್ತದೆ ಅಂತಾರೆ. ಹೌದು, ಈ ಆರಂಭ ಆಗಿದ್ದು ಒಂದು ಅಂತ್ಯದ್ದೇ ಇರ್ತದೆ. ಹೀಗಾಗಿ ಈ ಜನ ಏನು ನಿರ್ಧಾರ ಮಾಡ್ತಾರೆ, ಯಾದವಾಡರು, ಪಟ್ಟಣವರು, ಕಾಗಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು, ಮೆಟಗುಡ್ರು, ವಿವೇಕರಾವರು ಸಹಿತ ಅಷ್ಟು ಮುಖ್ಯ ಅದಾರೆ. ಅವ್ರದ್ದು ಹೇಳ್ತಿದ್ದಾರೆ ಇವಾಗ ಏರಿಯಾದಲ್ಲೇ. ಮೆಟಗುಡ್ರದ್ದು ಬೈಲಂಗಲ್ ಏರಿಯಾದಲ್ಲಿ ಅದ. ಅದೇ ಕಾಲಕ್ಕೆ ನಮ್ಮ ವಿವೇಕರಾವ್ ಸಹಿತ ನಿಮಗೆ ರಾಯಬಾಗದಲ್ಲಿ ಇನ್ನೂ ಹೇಳ್ತದೆ ಅವ್ರದ್ದು. ಅವ್ರು ಏನು ಮಾಡ್ಬೋದು, ಮುಂದೆ ಏನು ಹೆಜ್ಜೆ ಇಡ್ಬೋದು, ಅವರು ಈ ಇಬ್ಬರಲ್ಲಿ ಯಾರ ಪಕ್ಷ ಇರ್ಬೋದು, ಇನ್ನೂ ಪ್ರಶ್ನೆ ಅದಾವೆ. AB ಪಾಟೀಲ್ ಅಂತ ಈಗಾಗಲೇ ತಮ್ಮದು ಕತ್ತಿಯವ್ರ ಜೊತೆ ಗುರುಸ್ಕೊಂಡಿದ್ದಾರೆ. ಹಿರಾ ಶುಗರ್ಸ್ ಅಲ್ಲ, ಜೊತೆಗೆ ಹುಕ್ಕೇರಿ ವಿದ್ಯುತ್ತಲ್ಲೂ ಅವ್ರ ಜೊತೆ ಕೂಡುವಂಗೆ ಕಾಣ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಶಕ್ತಿ ಕೂಡ್ತಾ ಇದೆ, ಕ್ರೋಢೀಕರಣ ಆಗ್ತಾಯಿದೆ. ಅದು ಅವ್ರು ಹೇಳೋ ನಾವು ಕೇಳಬೇಕು ಯಾಕೆ ಅನ್ನೋಂಥ ಪ್ರಶ್ನೆನೂ ಹಲವರಲ್ಲಿದೆ.
ಯಾಕಂದ್ರೆ ವಿವೇಕರಾವ್ರ ನಾನು ಭಯ ಆದವ್ರಿಗೆ ಇಲ್ಲಿ ಇದು ಇವತ್ತಿನ ರಾಜಕಾರಣಿಗಳಿಗೆ ಭಾಳ ಜನರಿಗೆ. ಯಾಕಂದ್ರೆ ಅವ್ರ ಹಿಂದಿನ ಇತಿಹಾಸ ಆ ರೀತಿಯಾಗಿ ಫ್ಯೂಡಲಿಸ್ಟಾಗಿ ಬಂದಂಥದ್ದು. ಜಮೀನ್ದಾರಿ ಪದ್ಧತಿ ನೆಲೆಗಟ್ಟೆಲ್ಲ ಇದು ಆಗಬೇಕಪ್ಪ ಅನ್ನುವಷ್ಟು ಮಟ್ಟಿಗೆ ಇದ್ದಂಥ ಧ್ವನಿಗಳೆಲ್ಲ ಇವು. ಇವತ್ತು ನಮ್ಮ ಸತೀಶ್ ಅವರಲ್ಲೂ ಆ ಗುಣಗಳನ್ನಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ನಮ್ಮ ರಮೇಶ್ ಕತ್ತಿ ಅವರಲ್ಲಿ ಆಗಿರ್ಬೋದು, ಅವರನ್ನು ಉಮೇಶ್ ಕತ್ತಿ ಅವರು ಇದ್ದರು ಲಿಬ್ರಲ್ ಇದ್ದರು ಅಂತ ಅನ್ನಿಸ್ತದೆ. ಹೀಗಾಗಿ ಒಂದಿಷ್ಟು ಇರ್ತದೆ, ಅದು ತಪ್ಪಂತಲ್ಲ. ಯಾಕಂದ್ರೆ ಮನುಷ್ಯನಿಗೆ ಧನಬಲ ತೋಳ್ಬಲ ಒಂದಿಷ್ಟು ಮನುಷ್ಯನ ಸ್ವಲ್ಪ ಅತಿರೇಕ ಮಾಡೋದು ಸಾಧ್ಯಗಳು ಇರ್ತಾವೆ. ಆ ದಿವಸ ಎಲ್ಲ ಇವರು ಯಾವ ಕಡೆ ಎ ಬಿ ಪಾಟೀಲ್ ಅಂತ ನಮ್ಮ ಕತ್ತಿಯವ್ರ ಕಡೆ ಬರ್ಬೋದಾ, ಇನ್ನು ಮುಂದುವರಿಬೋದಾ, ಲಕ್ಷ್ಮಣ ಸವದಿಯವರು ತಮ್ಮದೇ ಒಂದು ಗುಂಪು ಮಾಡ್ಬೋದಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ತಮ್ಮದೇ ಒಂದು ಗುಂಪು ಮಾಡಿಕೊಂಡು ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು, ಆನಂತರ ಪಟ್ಟಣವರು ಮತ್ತು ಯಾದವಾಡ ಅಂತ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಕಂಡಿದ್ದಾರೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಜೊತೆಗೆ. ಅವ್ರೇನು ಮಾಡ್ಬೋದು? ವಿವೇಕರವರು ಇಲ್ಲಿವರೆಗೆ ಜಾರಕಿಹೊಳಿ ಮನೆತನದೊಂದಿಗೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಬಂದಿದ್ದಾರೆ, ಅವ್ರು ಎತ್ತು ಹೋಗ್ಬೋದು. ಅದು ತಮ್ಮದೇ ಆದ ಒಂದು ಗುಂಪು ಮಾಡ್ಬೋದಾ, ಇವೆಲ್ಲರೂ ಈ ಚರ್ಚೆಗೆ ಬರ್ತಾಯಿತ್ತು. ಮತ್ತು ಇದು ಆಗಬೇಕು. ಹೇಗಂತಂದ್ರೆ ಇದು ಒಬ್ಬ ವ್ಯಕ್ತಿನ ಡಿಕ್ಟೇಟರಾಗಿ ಬೆಳೆಸೋದಿಲ್ಲ ಅಂತ. ಒಬ್ಬ ವ್ಯಕ್ತಿನ ಹೇಳ್ದಂಗೆ ಆಗಬೇಕಪ್ಪ, ಇದು ಹಿಂಗೆ ಇದು ಸತ್ಯ ಅಂತ ಅನ್ನೋದು ಆಗಿಬಿಡೋದಿಲ್ಲ ಅಂತ. ನಮಗೆ ಬೇಕಾಗಿದ್ದು ಪ್ರಜಾಪ್ರಭುತ್ವ. ಅದು ಪ್ರಜಾಪ್ರಭುತ್ವ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದೆ ಅಂತ ಅನ್ನೋದು ಖುಷಿ ವಿಷಯ. ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಸಂದರ್ಭ, ಅಲ್ಲಿ ರೈತಗೆ ಏನು ಬೇಕಾಗಿದೆ, ರೈತನ ಉದ್ಧಾರ ಯಾರು ಮಾಡ್ತಾರೆ ನಿಜವಾಗಿಯೂ ಅವರನ್ನು ರೈತರು ಹುಡುಕ್ಬೇಕಾಗಿದೆ ಇವತ್ತು. ಹೌದು ಬೈ, ವ್ಯಕ್ತಿ ಈ ಗುಂಪ ಈ ಬನ ನಮ್ಮ ಏಳಿಗೆ ಮಾಡ್ತದೆ, ನಮಗೆಲ್ಲ ಮಾರ್ಕೆಟಿಂಗ್ ಮಾಡಿಕೊಡ್ತದೆ ಅನ್ನೋದು ಅಷ್ಟು ಮುಖ್ಯದ. ಸಾಲ ಅಂದರೆ ಕೊಡ್ತಾ ಇದೆ, ಅದೇನು ಪ್ರಶ್ನೆ ಇಲ್ಲ. ಒಬ್ಬರಿಗೆ ತಮ್ಮ ಬೇಕಾದವ್ರಿಗೆ ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು, ಇನ್ನೊಬ್ರಿಗೆ ಕಡಿಮೆ ಕೊಟ್ಟಿರ್ಬೋದು. ಸಾಲ ಕೊಡೋದು ದೊಡ್ಡ ವಿಷಯ ಅಲ್ಲ. ಸಾಲ ಕೊಡಿದ್ರೆ ಬಡ್ಡಿ ತೊಗೊಳ್ತಿರ್ತಾರೆ, ವ್ಯಾಪಾರ ಮಾಡ್ತಾರೆ, ಅದು ಬೇರೆ ಮಾತು ಅಂತ. ಇಲ್ಲ ಕೊಡೋದಿಲ್ಲ ಅಂದರೆ ಭೂಮಿ ಇರ್ತದೆ, ಒಂದು ಭರವಸೆ ಇರ್ತದೆ. ಅದಕ್ಕಾಗಿ ಸಾಲ ಅಂತ ಸಿಗ್ತದೆ ಭೂಮಿದಂತ ರೈತಗೆ. ಅಂದ್ರೆ ಅದಷ್ಟೇ ಅಲ್ಲ, ಬೆಳೆದ ಬೆಳೆಗೆ ಬೆಲೆ ಬರುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕಾಗಿ ರೈತರು ಇವತ್ತು ಇವ್ರನ್ನೆಲ್ಲ ಕೇಳಬೇಕಾಗ್ಯದ. ನಾವು ಮಾರ್ಕೆಟ್ ಮಾಡಿಕೊಡ್ರಪ್ಪ, ಪ್ರತಿಯೊಂದು ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿ ನಮ್ಮ ಮಾರ್ಕೆಟ್ ಮಾಡಿಕೊಡ್ರಿ ಅನ್ನೋಂಥ ಹೊಸ ವಿಷಯವನ್ನು ಇವತ್ತು ಕೇಳಬೇಕಾಗಿದೆ. ಕೇಳ್ತಾರ ಅನ್ನೋದು ಮತ್ತೊಂದು ಪ್ರಶ್ನೆ. ಆ ದಿನದಲ್ಲಿ ಇವತ್ತು ಇದೆಲ್ಲ ಕೌಜುರಿ ಮಹಂತೇಶ್ ಕೌಜುರಿ ಗೊತ್ತಾಗಿಲ್ಲ, ಅವ್ರದ್ದೇನ ನಡೆ ಅನ್ನುವಂಥದ್ದು ದೊಡ್ಡಗೌಡರದಾಗಿರ್ಬೋದು. ಇವರೆಲ್ಲರೂ ಇವತ್ತು ಬೆಳಗಾವಿಯ ಪ್ರಮುಖ ರಾಜಕಾರಣಿಗಳು ಮತ್ತು ಅವರವರ ಕ್ಷೇತ್ರದಲ್ಲಿ ಅವರು ಪ್ರಬಲರಿದ್ದಾರೆ. ಜನ ಸ್ಪಂದನೆ ಐತೆ ಅವರಿಗೆಲ್ಲ, ಹೋಗಿ ಭೇಟಿ ಆಗ್ತಾರೆ, ಏನು ಮಾಡ್ತಾರೆ ಎಲ್ಲ ನೋದು ಅವ್ರ ಜೊತೆಗೆ. ಹೀಗಾಗಿ ಇವತ್ತು ಕೇವಲ ಇದು ತಿಕ್ಕಾಟ ಜಾರಕಿಹೊಳಿ ವರ್ಸಸ್ ಕತ್ತಿಂತೂ ಅಲ್ಲ, ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಅಂತೂ ಅಲ್ಲ, ಅದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ವರ್ಸಸ್ ಕತ್ತಿ ಅಂತೂ ಅಲ್ಲ. ಯಾರ್ಯಾರು ಎಲ್ಲೆಲ್ಲಿ ತಮಗೆ ಲಾಭ ಆಗ್ತದನೋ ಅಲ್ಲಿ ಅವ್ರು ಅಡ್ಜಸ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ ಒಳ್ಳೆಯ ಕೆಲಸ. ಯಾಕಂದ್ರೆ ಒಬ್ಬ ನಾಯಕ ಡಿಕ್ಟೇಟರ್ ಆಗಿದ್ದು ಎಲ್ಲರೂ ಕೂಡಿ ಮಾಡೋದಪ್ಪ. ನಾವು ಇವತ್ತು ನೋಡ್ರಿ ಬಾಲಚಂದ್ರ ಜಾರಕಿಹೊಳಿ ಅವರು ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ, ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಲಿಂಗಾಯತರು ಮಾಡ್ತೀವಿ, ನಾವು ರೆಡಿ ಇದ್ದೀವಪ್ಪ ಎಲ್ಲರೂ ಕೂಡಿ ಹೋಗೋಣ ಅಂತ ಒಂದು ಸಹಕಾರಿ ಭಾವನೆ ಬರ್ತಾ ಇದೆ. ಇದು ಬಹಳ ಬೆಳಿಬೇಕಾಗ್ತದೆ. ಇದೇ ಕತ್ತಿಯವರು ಇನ್ನೊಬ್ರು ಯಾರು ಬರ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಇವತ್ತು ಅವರು ಬರ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸಂದರ್ಭ, ಯಾಕೆ ಇದು ದೇಶ ಎಲ್ಲರದು, ನಾಡು ಎಲ್ಲರದು, ತಾಲೂಕುಗಳು ಎಲ್ಲರೂ ಅಂದಾಗ ಯಾರು ಎಲ್ಲೇ ಬರಬೇಕು ಬರಬಾರ್ದು ಜನ ನಿರ್ಧಾರ ಮಾಡುವಂಥದ್ದು. ನಾವು ನಿರ್ಧಾರ ಮಾಡೋಕೆ ನಾವು ಯಾರು, ನೀವು ಜನ ಸೇವಕರು ಅನ್ನೋದು ಪ್ರತಿಯೊಬ್ಬ ನಾಯಕರು ತಿಳ್ಕೊಬೇಕಾಗಿದೆ. ಇವತ್ತು ಅದನ್ನು ತಿಳಿಸುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಅದಕ್ಕೆ ನಿರ್ಮಾಣದ ಕಾರಣ ಏನಂದರೆ, 18 ಭಾಗಗಳ 18 MLAಗಳು ಇವತ್ತು ನಾವು DCC ಬ್ಯಾಂಕ್ನಲ್ಲಿ ಕಂಟ್ರೋಲ್ ತೊಗೋಬೇಕು ಅನ್ನುವಂಥ ಆಸೆ ಯಾರಲ್ಲಿಲ್ಲ, ಎಲ್ಲರಲ್ಲೂ ಅಲ್ಲ. ಅದರ ದುರಾಸೆ ಆಗಬಾರ್ದು ಅಂತ ಅದನ್ನು ಹೇಳ್ತಾ ಇರುವಂಥದ್ದು ನಮ್ಮ ಬುದ್ಧ. ಆಸೆ ದುಃಖಕ್ಕೆ ಕಾರಣ, ಇಲ್ಲಿ ಆಸೆನ ಅಧಿಕಾರಕ್ಕೂ ಕಾರಣ. ಆಸೆ ಇಲ್ಲದಂಥವ್ರ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಈಗ ಇವರ ನಡೆ ಏನೇನು ಆಗ್ಬೋದು ಅನ್ನೋದು ಎಲ್ಲರಿಗೂ ಪ್ರಶ್ನಾರ್ಹ. ಹೀಗಾಗಿ ಇವತ್ತು ಕೇವಲ ಇದು ಜಾರಕಿಹೊಳಿ ಬನ ವರ್ಸಸ್ ಕತ್ತಿ ಬನ ವರ್ಸಸ್ ನಮ್ಮ ಲಕ್ಷ್ಮಣ ಸವದಿ ಅಂತಲ್ಲ. ಯಾಕಂದ್ರೆ ಮೊನ್ನೆ ಹೇಳಿದರು ಬಾಲಚಂದ್ರ ಜಾರಕಿಹೊಳಿ ನಾವು ಮಾಡಿದ್ವಿ, ಉಪಕಾರ ಸ್ಮರಿಸಬೇಕಾಗಿತ್ತು ಕತ್ತಿಯವರು ಅಂತೇಳಿ. ಇದು ಉಪಕಾರ ಸ್ಮರಣೆ ಇಲ್ಲ, ಒಬ್ಬರಿಗೂ ಲಾಭ ಮಾಡ್ಕೊಂಡಿದ್ದೀರಿ, ಬೆಳೆದಿರಿ, ಇವತ್ತು ಧೀರರಾಗಿದ್ದೀರಿ. ಆದರೂ ನೀವು ಹೇಳಿದಿರಿ ಇರಬಹುದು ಇಲ್ಲ ಅಂತಲ್ಲ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಬಿಡ್ತಾರೆ, ಆ ಬೇರೆ ವಿಷಯ. ಬಟ್ ರಾಜಕಾರಣದಲ್ಲಿ ಸಹಕಾರ ಅನ್ನೋದು ಭಾಳ ಮುಖ್ಯ. ಸಹಕಾರ ತತ್ವದ BDCC ಬ್ಯಾಂಕ್ನಲ್ಲೇ ಸಹಕಾರ ತತ್ವದ ಅಡಿಯಲ್ಲೇ ನಮ್ಮ ರೈತರಿಗೆ ಮಾರ್ಕೆಟಿಂಗ್ ಮಾಡುವಂಥ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ ನಂಬಿಕೊಳ್ತಾ ನಾನು ಇದೇ ರೀತಿಯಾಗಿ ತಮ್ಮೊಂದಿಗೆ ಈ BDCC ಒಂದು ಇದನ್ನು ಹೊಡ್ಕೊಂಡ್ಬಿಟ್ಟಿದ್ದೀನಿ. ದಿನ ಒಂದು ಏನೋ ನಮಗೆ ಅನಿಸಿದ್ದು ನಿಮ್ಮ ತಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ. ಮತ್ತು ಈಗ ನೀವು ಸ್ಪಂದಿಸ್ತಾ ಇದ್ದೀರಿ, ಎಲ್ಲರೂ ಸ್ಪಂದಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ, ಕಾಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ಧನ್ಯವಾದ ಹೇಳ್ತಾ, ಸಹಕಾರ ರಂಗ ನಮ್ಮ ಸರ್ಕಾರ ರಂಗಕ್ಕಿಂತಲೂ ಬೆಳೀಲಿ ಅನ್ನೋ ಹಿನ್ನೆಲೆಯಲ್ಲಿ ಇವೆಲ್ಲ ತಮ್ಮೊಂದಿಗೆ ಮಾತಾಡಿದ್ದೀನಿ. ಯಾಕಂದರೆ ಸರ್ಕಾರ ಇಲ್ಲಿವರೆಗೆ ರೈತಗೆ ಬೆಂಬಲ ಬೆಲೆ ಕಾನೂನು ಮಾಡಿಲ್ಲ. ಅಟ್ಲೀಸ್ಟ್ ಸಹಕಾರ ಸಂಘದಲ್ಲಾದರೂ ಆಗಲಿ ಅನ್ನೋದು ಒಂದು ಆಸೆ. ಏನಂತೀರಿ ಇದಕ್ಕೆ? ನಿಮ್ಗೆ ಲೈಕ್ ಆಗ್ಬೋದಾಯಿತು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ತಿಳಿಸ್ತಾ ಇರೋದು ಸತ್ಯದ ಕೈಗೊಂಡು ವಂದನೆಗಳು.